ನೋಡಿ, ಡಾಕ್ಟರ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ದೇಶದಲ್ಲಿ ಜೀವಂತ ಇರುವಾಗ ಭಾಳಷ್ಟು ನೋವನ್ನು, ಕಿರುಕುಳವನ್ನು ಮಾನಸಿಕವಾಗಿ ಮತ್ತು ರಾಜಕೀಯವಾಗಿ ಅಪಮಾನ ಮಾಡಿದರೆ ಅದು ನೇರ ಕಾರಣ ಕಾಂಗ್ರೆಸ್. ಇದನ್ನು ಒತ್ತಿ ಇಡೀ ನಮ್ಮ ಸದನದಲ್ಲಿ ಹೇಳಿದ್ದಾಗಿದೆ. ಮಾನ್ಯ ಪ್ರಧಾನಿಗಳು ವಸ್ತುಸ್ಥಿತಿಯನ್ನು ಭಾಳ ಕೂಲಂಕುಷವಾಗಿ ಹೇಳಿದ್ದಾರೆ ಉತ್ತರ ಕೊಡುವಂಥ ಸಂದರ್ಭದಲ್ಲಿ. ಅದನ್ನೇ ನಿನ್ನೆ ಮಾನ್ಯ ಗೃಹ ಸಚಿವರು ಅಮಿತ್ ಶಾ ಅವರು ಕೂಡ ಹೇಳಿದ್ದಾರೆ. ಹೇಳುವ ಈ ಎಲ್ಲ ಪ್ರಕರಣಗಳನ್ನು, ಈ ಎಲ್ಲ ಘಟ್ಟಗಳನ್ನು ಹೇಳುವಂಥ ಸಂದರ್ಭದಲ್ಲಿ ನಿಮಗೆ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರು ಹೇಳುವಂಥ ನಿಮಗೆ ಅರ್ಹತೆ ಇದೆಯಾ ಅಂತ ಕೇಳಿದ್ದಾರೆ. ಬದುಕಿದ್ದಾಗ ಅಪಮಾನ ಮಾಡಿದ್ರಿ, ಬದುಕಿದ್ದಾಗ ಅವರನ್ನು ಸೋಲಿಸಬೇಕು ಅಂತ ಕ್ಯಾಂಡಿಡೇಟ್ ಆಗಿ 2 ಬಾರಿ ಸೋಲಿಸಿದ್ರಿ. ನೀವಿವತ್ತು ಅವ್ರ ಹೆಸರು ಹೇಳುವಂಥ ಔಚಿತ್ಯ ಏನಿದೆ? ರಾಜಕೀಯ ಲಾಭಕ್ಕೆ ತಾನೇ ನೀವು ಹೇಳ್ತಾ ಇರೋದಾ? ಅವ್ರ ಮೇಲಿರುವಂಥ ಭಕ್ತಿಯಿಂದ ಹೇಳ್ತಾ ಇದ್ದೀರಾ? ಭಾವನೆಯಿಂದ ಹೇಳ್ತಾ ಇದ್ದೀರಾ? ಏನೂ ಇಲ್ಲ. ಇವತ್ತು ಅವ್ರ ಹೆಸರು ಹೇಳೋದ್ರಿಂದ ನಿಮ್ಗೆ ಓಟ್ ಬರುತ್ತೆ ಅನ್ನೋ ಒಂದೇ ಒಂದು ಕಾರಣದಿಂದ ನೀವು ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರನ್ನು ಪ್ರತಿ ದಿವಸ ಹೇಳುವಂಥದ್ದನ್ನು ಅಭ್ಯಾಸ ಮಾಡ್ಕೊಳ್ತಾ ಇದ್ದೀರಿ, ಕರಗತ ಮಾಡ್ಕೊಳ್ತಾ ಇದ್ದೀರಿ. ಆದರೆ ಅದೇ ಚರಿತ್ರೆಯಲ್ಲಿ ಅಂಬೇಡ್ಕರ್ ಅವರನ್ನು ಅಪಮಾನ ಮಾಡಿದ್ದೀರಿ. ಅದಕ್ಕೆ ನೀವು 7 ಜನ್ಮ ಎತ್ತಿದ್ರೂ ಕೂಡ ನೀವೇನು ಪಾಪ ಮಾಡಿದ್ದೀರಲ್ಲ ಅಂಬೇಡ್ಕರ್ ಅವ್ರ ವಿಚಾರದಲ್ಲಿ, ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಸಿಕ್ಕಲ್ಲ, ಆ ಪ್ರಾಯಶ್ಚಿತ್ತೆ ಸಿಕ್ಕದಿಲ್ಲ. ಸುಮ್ಮನೆ ನೀವು ಯಾಕೆ ಇಲ್ದಿರ ಇರೋದನ್ನು ಏನೋ ಒಂದು ಪೊಲಿಟಿಕಲ್ ನೆರೇಟಿವ್ ಮಾಡಲಿಕ್ಕೆ ಹೋಗಿ ನೀವು ಪ್ರಚಾರದಲ್ಲಿರಬೇಕು, ಹೇಗಾದರೂ ಮಾಡಿ ಆ ವೋಟ್ ಬ್ಯಾಂಕನ್ನು ಗಳಿಸಬೇಕು ಅನ್ನೋಂಥ ಪ್ರಯತ್ನ ಮಾತ್ರ ಇದು ಮಾಡ್ತಾ ಇದ್ದೀರಿ. ಅದು ವ್ಯರ್ಥ ಆಗ್ತದೆ. ಇದೇ ರೀತಿ ನೀವು ಮುಂದುವರೆದ್ರೆ 15 ವರ್ಷ ಏನು ವಿರೋಧ ಪಕ್ಷದಲ್ಲಿ ಕೂಡಿಸಿದ್ದಾರೆ ಇವತ್ತು ಇಡೀ ದೇಶದ ಜನತೆ, ಇನ್ನು 15 ವರ್ಷ ಹಂಗೆ ಇರ್ತೀರಿ. ಸರ್, ಇವತ್ತು ಸಿಎಂ ಕೂಡ ಇದ್ರ ಬಗ್ಗೆ ಪತ್ರ ಬರೆದಿದ್ದಾರೆ. ನಾವು ಅಂಬೇಡ್ಕರ್ ನಮನ ಇದ್ದಂಗೆ, ಅದೇನು ಒಂದಿನಕ್ಕೆ ಬಿಡುವಂಥದ್ದಲ್ಲ ಅನ್ನೋಂಥ. ಅಲ್ಲ, ಸಿದ್ದರಾಮಣ್ಣವರು ಕೂಡ ಕಾಂಗ್ರೆಸ್ಗೆ ಬಂದು 2008 ಮೇಲೇನೆ ಬಂದಿದ್ದು ಪಾಪ. ಅದಕ್ಕೆ ಮುಂಚೆ ಅವರು ಇದನ್ನೇ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿರೋದನ್ನೇ ಅವರು ಹೇಳಿದ್ದಾರೆ. ಇತಿಹಾಸ ನೀವು ತೆಗೆದು ಚರಿತ್ರೆ ನೋಡಿ ಹೇಳಿ ಸಿದ್ದರಾಮಣ್ಣವ್ರು ಏನು ಹೇಳಿದ್ದಾರೆ ಅಂತೇಳಿ. ಪಾಪ ಈ ಕಾಂಗ್ರೆಸ್ಗೆ ಹೋದ್ಮೇಲೆ ಅದು ಹೇಳಬೇಕು, ಹೇಳಿದ್ದಾರೆ ಅಷ್ಟೇ. ಇವತ್ತು ಕೂಡ ಅಂದರೆ ಸಂಸತ್ ಭವನದ ಆವರಣದಲ್ಲಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಅಂದರೆ ಅಂಬೇಡ್ಕರ್ ಅವ್ರ ಫೋಟೋ ಹಿಡಿದು ಕಾಂಗ್ರೆಸ್ ಅವ್ರ ಕುಟುಂಬದ ಸದಸ್ಯರನ್ನ ಕೇಳಿ. ಖುದ್ದಾಗಿ ಡಾಕ್ಟರ್ ಅಂಬೇಡ್ಕರ್ ಅವರ ಕುಟುಂಬದ ಸದಸ್ಯರು ಇನ್ನೂ ಜೀವಂತ ಇದ್ದಾರೆ, ಪುಸ್ತಕಗಳಲ್ಲಿ ಬರೆದಿದ್ದಾರೆ. ನಮ್ಮ ತಾತನವರಿಗೆ, ನಮ್ಮ ತಂದೆಯವರಿಗೆ ಯಾರಾದರೂ ಅಪಮಾನ ಮಾಡಿದ್ರೆ ಈ ದೇಶದಲ್ಲಿ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ದಾರೆ. ಇದಕ್ಕಿನ್ನ ಬೇರೆ ಏನಾದರೂ ಹೇಳಬೇಕಾಗಿದೆಯಾ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.